ಹಲೋ ನಮಸ್ತೆ ಎಲ್ರಿಗೂ. ಮುಖವನ್ನು ಕ್ಲೀನ್ ಮಾಡೋದು ಹೇಗೆ ಅಂತ ಕಲ್ತಿದ್ದಾಯಿತು, ಮಾಯ್ಶ್ಚರೈಸಿಂಗ್ ಮಾಡೋದು ಹೇಗೆ ಅಂತ ಕಲ್ತಿದ್ದಾಯಿತು, ಸನ್ಸ್ಕ್ರೀನ್ ಲೋಷನ್ ಯಾಕೆ ಹಚ್ಕೋಬೇಕು ಅನ್ನೋದನ್ನು ನೋಡಿದ್ದಾಯಿತು. ಎಲ್ಲದಾಯಿತು, ಮುಖ ಕ್ಲೀನ್ ಆಯಿತು, ಸೂಪರ್ ಆಯಿತು. ಆದರೆ ಕಣ್ಣು ಕೆಳಗಡೆ ಮಾತ್ರ ಕಪ್ಪಾಗಿದೆ ಅಂತಂದರೆ ಏನು ಪ್ರಯೋಜನ ಹೇಳಿ? ನಮ್ಮ ಮುಖ ಎಷ್ಟು ಕ್ಲೀನ್ ಆಗಿದ್ರು ನಮ್ಮ ಕಣ್ಣು ತುಂಬ ನಿದ್ದೆಗೆಟ್ಟವ್ರ ಥರ ಕಾಣುತ್ತೆ, ತುಂಬ ಡಲ್ ಕಾಣುತ್ತೆ. ಅದು ಕಣ್ಣಿನ ಕೆಳಗಡೆ ಸಿಕ್ಕಾಪಟ್ಟೆ ಡಾರ್ಕ್ ಸರ್ಕಲ್ ಇದೆ. ಇದಕ್ಕೇನು ಮಾಡೋದು? ಇವತ್ತಿನ ಈ ಎಪಿಸೋಡಲ್ಲಿ ನಮ್ಮ ಕಣ್ಣಿನ ಸೌಂದರ್ಯವನ್ನು ಯಾವ ಥರ ಕಾಪಾಡೋದು, ಕಣ್ಣಿನ ಡಾರ್ಕ್ ಸರ್ಕಲ್ ಹೋಗೋದಕ್ಕೆ ಏನು ಮಾಡಬೇಕು, ಎಲ್ಲದನ್ನು ಕ್ಲೀನಾಗಿ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೇನೆ. ನಾವೆಲ್ಲರೂ ಮಾಡೋ ತಪ್ಪು ಏನು ಅಂತಂದರೆ, ಮುಖಕ್ಕೆ ಕ್ರೀಮ್ ಹಚ್ತೀವಿ, ಮಾಯ್ಶ್ಚರೈಸರ್ ಹಚ್ತೀವಿ, ಸನ್ಸ್ಕ್ರೀನ್ ಲೋಷನ್ ಹಚ್ತೀವಿ, ಎಲ್ಲ ಮಾಡ್ತೀವಿ. ಆದರೆ ಕಣ್ಣನ್ನು ಮರೆತು ಬಿಡ್ತೀವಿ. ಅದು ಒಂದು ನೆನ್ಪಿಟ್ಕೊಳ್ಳಿ, ನಿಮ್ಮ ಮುಖ ಎಷ್ಟೇ ಸೂಪರಾಗಿರಲಿ, ಕಣ್ಣಿನ ಕೆಳಗಡೆ ಕಪ್ಪಿದೆ ಅಂತಂದರೆ ನಿಮ್ಮ ಮುಖ ಡಲ್ಲಾಗಿ ಕಾಣುತ್ತೆ. ಹಾಗಾದರೆ ಏನು ಮಾಡಬೇಕು? ಮೊದಲನೇದಾಗಿ ಒಂದು ನೆನ್ಪಿಟ್ಕೊಳ್ಳಿ, ಯಾಕೆ ಕಣ್ಣಿನ ಕೆಳಗಡೆ ಸಿಕ್ಕಾಪಟ್ಟೆ ಕಪ್ಪಾಗುತ್ತೆ ಅಂತಂದರೆ, ಕೆಲವೊಂದು ಸರಿ ನಾವು ತುಂಬ ಮಿಸ್ಟೇಕ್ ಮಾಡ್ತೀವಿ. ಸನ್ಸ್ಕ್ರೀನ್ ಲೋಷನ್ ಹಚ್ಚದೆ ಎಲ್ಲ ಹೊರಗಡೆ ಹೋದಾಗ ಬಿಸಿಲಿಗೆ ನೀವು ಜಾಸ್ತಿ ಹೊತ್ತು ಅಡ್ಡಾಡಿ ಬರ್ತೀರಾ ಅಂತಂದರೂ ಕೂಡ ಕಣ್ಣಿನ ಕೆಳಗಡೆ ಡಾರ್ಕ್ ಸರ್ಕಲ್ ಬರುತ್ತೆ. ಯಾಕಂತಂದರೆ ಇಲ್ಲಿಯ ಸ್ಕಿನ್ ಇದೆಯಲ್ಲ ತುಂಬ ಸೆನ್ಸಿಟಿವ್. ಹಾಗೆ ಜಾಸ್ತಿ ಹೊತ್ತು ಮೊಬೈಲ್ ನೋಡ್ತೀರಾ, ಲ್ಯಾಪ್ಟಾಪ್ ನೋಡ್ತೀರಾ, ಟಿ ವಿ ನೋಡ್ತೀರಾ ಅಂತಂದರೂ ಕೂಡ ಕಣ್ಣಿನ ಕೆಳಗಡೆ ಸುಸ್ತಾಗಿ ಡಾರ್ಕ್ ಸರ್ಕಲ್ ಬರುತ್ತೆ. ನಿದ್ದೆ ಸರಿಯಾಗಿ ಮಾಡಿಲ್ಲದಿದ್ದರೂ ಕೂಡ ಬ್ಲಡ್ ಸರ್ಕ್ಯುಲೇಷನ್ ಎಲ್ಲ ಕ್ಲೀನಾಗಿ ಆಗೋದಿತ್ತು, ಕಣ್ಣಿನ ಕೆಳಗಡೆ ಡಾರ್ಕ್ ಸರ್ಕಲ್ ಬರುತ್ತೆ. ಅದು ಕೆಲವರಿಗೆ ಹೆರಿಡಿಟಿಯಿಂದ ಕೂಡ ಬರ್ಬೋದು, ಅಂಥವರಿಗೆ ಏನೂ ಮಾಡೋದಕ್ಕಾಗಲ್ಲ. ಆದರೆ ನಮ್ಮ ಲೈಫ್ ಸ್ಟೈಲಿಂದ ನಾವೇ ಮಾಡಿಕೊಂಡ ತಪ್ಪುಗಳನ್ನು ನಾವು ಆರಾಮ್ಸೆ ತಿದ್ಕೋಬೋದು, ತುಂಬನೇ ಸುಲಭವಾಗಿ ತಿದ್ಕೋಬೋದು. ಹಾಗಾದರೆ ಏನು ಮಾಡಬೇಕು? ಫಸ್ಟ್ ನಾನು ಹೇಳ್ತೇನೆ, ಚೆನ್ನಾಗಿ ನೀರು ಕುಡಿಯಿರಿ. ಮಲ್ಗೋಕ್ಕಿಂತ 2 ಗಂಟೆ ಮುಂಚೆ ಮೊಬೈಲ್, ಟಿ ವಿ, ಲ್ಯಾಪ್ಟಾಪ್ ಇದೆಲ್ಲ ನೋಡೋದನ್ನು ಬಂದ್ ಮಾಡಿ. ಯಾಕಂತಂದರೆ ಆ ಬ್ಲೂ ರೇಸ್ ನಿಮ್ಮ ನಿದ್ದೆಗೆ ಡಿಸ್ಟರ್ಬ್ ಮಾಡುತ್ತೆ. ಆದ್ದರಿಂದ ಮಲ್ಗೋಕ್ಕಿಂತ ಅಟ್ಲೀಸ್ಟ್ 1 ಗಂಟೆ ಮುಂಚೆ ಕಣ್ಣಿಗೆ ರೆಸ್ಟ್ ಕೊಡಿ. ನೀವು ಮೊಬೈಲ್, ಲ್ಯಾಪ್ಟಾಪನ್ನು ದೂರ ಇಟ್ಟು ಮಲ್ಕೊಳ್ಳಿ, ಆರಾಮ್ಸೆ ಒಳ್ಳೆಯ ನಿದ್ದೆ ಮಾಡಿ. ದಿನಕ್ಕೆ ಅಟ್ಲೀಸ್ಟ್ 2 ರಿಂದ 3 ಲೀಟರ್ ನೀರು ಕುಡೀರಿ. ಹಣ್ಣು ಹಂಪಲುಗಳನ್ನು ಜಾಸ್ತಿಯಾಗಿ ತಿನ್ನಿ, ಚೆನ್ನಾಗಿ ವಾಕ್ ಹೋಗಿ, ಒಳ್ಳೆಯ ನಿದ್ದೆ ಮಾಡಿ. ಆದಷ್ಟು ನಿಮ್ಮ ಈ ಡಾರ್ಕ್ ಸರ್ಕಲ್ ಕಡಿಮೆ ಆಗುತ್ತೆ. ಒಳ್ಳೆಯ ನಿದ್ದೆ ಮಾಡಿ ನೀವು ಎದ್ರಿ ಅಂತಂದರೆ ಡಾರ್ಕ್ ಸರ್ಕಲ್ ಆದಷ್ಟು ಕಮ್ಮಿ ಆಗುತ್ತೆ. ಚೆನ್ನಾಗಿ ನೀರು ಕುಡಿದ್ರಿ ಅಂತಂದರೂ ಕೂಡ ಡಾರ್ಕ್ ಸರ್ಕಲ್ ಕಡಿಮೆ ಆಗುತ್ತೆ. ಇನ್ನೂ ಇದೆ ಅಂತಂದರೆ ನೀವು ಏನು ಮಾಡ್ಬೋದು ಅಂತಂದರೆ, ಒಂದು ಸಿಂಪಲ್ ಆಗಿರುವಂತಹ ಮನೆಮದ್ದನ್ನು ಹೇಳ್ತೀನಿ. ಕೇವಲ ಈ ಕುಕುಂಬರ್ ಅಂದರೆ ಸೌತೆಕಾಯಿ ಬರುತ್ತಲ್ವ, ಅದನ್ನ ಕಟ್ ಮಾಡಿ 2 ಪೀಸನ್ನು ತಗೊಂಡು ಒಂದು ಬೌಲಿಗೆ ಹಾಕಿ ಸ್ವಲ್ಪ ನೀರನ್ನು ಹಾಕಿ ಆ ಬೌಲನ್ನು ಫ್ರಿಜ್ಜಲ್ಲಿ ಇಟ್ಬಿಡಿ ಅರ್ಧ ಗಂಟೆ, ಸ್ವಲ್ಪ ತಣ್ಣಗಾಗಲಿ. ಅದಾದ ನಂತರ ಆ ಸೌತೆಕಾಯಿ ತುಂಡನ್ನು 2 ತುಂಡು ಕಟ್ ಮಾಡಿ ಏನು ಇಟ್ಟಿದ್ದೀರ ಅದನ್ನ 2 ಕಣ್ಮೇಲೆ ಇಟ್ಟು 10 ರಿಂದ 15 ನಿಮಿಷ ಬಿಟ್ಬಿಡಿ. ಅದಾದ ನಂತರ ಮುಖನ ತೊಳ್ಕೊಳ್ಳಿ. ಪ್ರತಿದಿನ ಈ ಥರ ಮಾಡೋದ್ರಿಂದ ಕೂಡ ಈ ಕಣ್ಣಿನ ಕೆಳಗಡೆ ಏನಿರುತ್ತೆ ಸುತ್ತ ಇರುವಂತಹ ಸೆಲ್ಸ್ ಕೂಲಾಗಿ, ಕಾಮಾಗಿ ನಿಮಗೆ ಅದು ಬ್ರೈಟ್ ಆಗೋಕ್ಕೆ ಶುರುವಾಗುತ್ತೆ. ಎರಡನೇ ಟಿಪ್ಸ್ ಏನು ಅಂತಂದರೆ, ಆಲೂಗಡ್ಡೆ ರಸ ತಗೊಳ್ಳಿ. ಹಾಗೆಯೇ ನಿಮಗೆ ಈ ಗ್ರೀನ್ ಟೀ ಬರುತ್ತೆ, ಅದು ಈ ಸ್ಯಾಚೆಟಲ್ಲಿರುತ್ತೆ, ಬ್ಯಾಗಲ್ಲಿ ಬರುತ್ತೆ. ಒಂದು ಬೌಲಲ್ಲಿ ಬಿಸಿನೀರನ್ನು ತಗೊಂಡು, ಸ್ವಲ್ಪ ಉಗುರು ಬೆಚ್ಚಲ್ಲ ಬಿಸಿನೀರನ್ನೇ ತಗೊಂಡು ಈ ಗ್ರೀನ್ ಟೀ ಬ್ಯಾಗನ್ನು ಒಂದು 10 ನಿಮಿಷ ಡಿಪ್ ಮಾಡಿಟ್ಬಿಡಿ. ಅದಾದ ನಂತರ ಗ್ರೀನ್ ಟೀ ಬ್ಯಾಗನ್ನು ರಿಮೂವ್ ಮಾಡಿ ಆ ಗ್ರೀನ್ ಟೀ ಇರುತ್ತಲ್ವ ಅದನ್ನ ತಗೊಳ್ಳಿ. ಅದಕ್ಕೆ ಸ್ವಲ್ಪ ಆಲೂಗಡ್ಡೆ ರಸ, ಪೊಟ್ಯಾಟೊ ರಸನ ನೀವು ಗ್ರೇಟ್ ಮಾಡಿ ಅದಕ್ಕೆ ಸೇರಿಸ್ಕೊಳ್ಳಿ. ಆ ರಸ ಮಾತ್ರ ಸೇರಿಸ್ಕೋಬೇಕು, ಆಯಿತಾ? ಕ್ಲೀನಾಗಿ ಮಿಕ್ಸ್ ಮಾಡಿ. ನಿಮ್ಮ ಮನೇಲಿ ಐಸ್ ಟ್ರೇಗಳಿದ್ರೆ ಕ್ಯೂಬ್ ಥರ ಬರುತ್ತಲ್ವ, ಅದಕ್ಕೆ ಆ ರಸನ ಹಾಕಿ ಫ್ರೀಸ್ ಆಗಲಿಕ್ಕೆ ಬಿಟ್ಬಿಡಿ. ಅಂದರೆ ಗ್ರೀನ್ ಟೀ ಮತ್ತು ಆಲೂಗಡ್ಡೆ ರಸದು ಐಸ್ ಕ್ಯೂಬನ್ನು ನಾವು ರೆಡಿ ಮಾಡಬೇಕು. ಈ ಐಸ್ ಕ್ಯೂಬನ್ನು ದಿನ ನಾವು ಬೆಳಗ್ಗೆ ಎದ್ದ ನಂತರ ಒಂದು ಕಾಟನ್ ಕ್ಲೋತಲ್ಲಿ ಸುತ್ತಕೊಂಡು 2 ನಿಮಿಷ, 2 ನಿಮಿಷ ಈ ಥರ ಮಸಾಜ್ ಮಾಡ್ಕೋಬೇಕು 2 ಕಣ್ಣಿಗೂ. ಜಸ್ಟ್ 2 ನಿಮಿಷ ಅಷ್ಟೇ. ಡೈರೆಕ್ಟಾಗಿ ಐಸ್ ಕ್ಯೂಬಿಂದ ಮಸಾಜ್ ಮಾಡಬೇಡಿ, ಯಾಕಂತಂದರೆ ಇಲ್ಲಿನ ಸೆಲ್ಸ್ ತುಂಬ ಸೆನ್ಸಿಟಿವ್ ಇರುತ್ತೆ. ಆದ್ದರಿಂದ ಐಸ್ ಕ್ಯೂಬನ್ನು ಒಂದು ಟವೆಲ್, ಖರ್ಚಿಗೆ ಬರುತ್ತಲ್ವ ಕ್ಲೀನಾಗಿರುವಂಥದ್ದು ಕ್ಲೋತ್ ಇದೆ, ಅದಕ್ಕೆ ಹಾಕಿ ಸುತ್ತಬಿಟ್ಟು ಈ ಥರ ಮಸಾಜ್ ಮಾಡೋದು. ಕೇವಲ 2 ನಿಮಿಷ, ಅದಕ್ಕಿಂತ ಜಾಸ್ತಿ ಮಾಡಬಾರ್ದು. ಅಥವಾ 1 ನಿಮಿಷ ಆದರೂ ಸಾಕು, ನಿಮ್ಮದು ತುಂಬ ಸೆನ್ಸಿಟಿವ್ ಸ್ಕಿನ್ ಅಂತಂದರೆ. ನೀವು ಇದನ್ನ ಪ್ರತಿದಿನ ಮಾಡ್ಬೋದು, ಇಲ್ಲಿ ಕ್ಲಿಯರ್ ಆಗುತ್ತೆ. ಇದು ಕೂಡ ಅಂಡರ್ ಐ ಡಾರ್ಕ್ ಸರ್ಕಲ್ ಕ್ಲೀನ್ ಆಗಲಿಕ್ಕೆ ತುಂಬ ಒಳ್ಳೆಯದು. ಅಥವಾ ನಾನು ಹೇಳಿರುವಂಥದ್ದು ಸಿಂಪಲ್ ಆಗಿರುವಂಥ ಕುಕುಂಬರ್ ಸ್ಲೈಸ್ ಇದೆಯಲ್ಲೋ ಅದನ್ನ ಇಟ್ಕೊಳ್ಳೋದು ನಡೆಯುತ್ತೆ. ಅಥವಾ ಆಲೂಗಡ್ಡೆ ರಸನ ಹಾಗೆ ಹಚ್ಕೊಂಡು ಒಂದು 10 ನಿಮಿಷ ಬಿಟ್ಟು ತೊಳ್ಕೊಂಡ್ರು ನಡೆಯುತ್ತೆ. ಇದರಲ್ಲಿ ಯಾವುದು ಬೇಕಾದರೂ ನಿಮಗೆ ಸುಲಭ ಅಂತ ಅನಿಸುತ್ತೆ, ಈಸಿ ಅಂತ ಅನಿಸುತ್ತೆ, ಅದನ್ನ ನೀವು ಉಪಯೋಗ ಮಾಡ್ಬೋದು. ಇದಾದ ನಂತರ ಇದೆಲ್ಲ ಮಾಡೋದಕ್ಕಾಗಲ್ಲ, ನಮಗೆ ಯಾವುದಾದ್ರೂ ಕ್ರೀಮ್ ಅಥವಾ ಆಯಿಂಟ್ಮೆಂಟ್ ಹೇಳಿ ಅಂತ ಅನ್ನೋರಿಗೆ ಒಂದು ಒಳ್ಳೆಯ ಕ್ರೀಮ್ ಬಗ್ಗೆ ಕೂಡ ನಾನು ಈ ವಿಡಿಯೋದಲ್ಲಿ ಟ್ರ್ಯಾಕ್ ಮಾಡಿರ್ತೇನೆ. ಡರ್ಮಾ ಆ್ಯಂಡ್ ಕೋ ಅವ್ರದ್ದು ಒಂದು ಕ್ರೀಮ್ ಇದೆ, ಅಂದರೆ ಅಂಡರ್ ಐ ಡಾರ್ಕ್ ಸರ್ಕಲ್ ಕ್ರೀಮ್ ಅಂತ ಮಿನಿಮಲಿಸ್ಟ್ ಅವ್ರದ್ದಿದೆ.
ಒಂದು 2-3 ಒಳ್ಳೆಯ ಪ್ರಾಡಕ್ಟ್ಗಳನ್ನು ಟ್ಯಾಗ್ ಮಾಡಿರ್ತೇನೆ. ಅದರಲ್ಲಿ ನಿಮಗೆ ಯಾವುದು ಸೂಟ್ ಅನಿಸುತ್ತೆ ಅದನ್ನು ನೀವು ಬೈ ಮಾಡ್ಬೋದು. ರಾತ್ರಿ ಹೊತ್ತು ಮಲಗೋಕ್ಕಿಂತ ಮುಂಚೆ ಮುಖವನ್ನು ತೊಳ್ಕೊಂಡು ನೀವು ಮಾಯ್ಶ್ಚರೈಸರ್ ಏನು ಹಚ್ಕೊಂಡ್ಬಿಟ್ಟು ಈ ಕ್ರೀಮನ್ನು ಸ್ವಲ್ಪ ಜಸ್ಟ್ ಒಂದೇ ಒಂದು ಡ್ರಾಪ್ ಅಥವಾ ಈ ಜೆಲ್ಲನ್ನು ಒಂದೇ ಒಂದು ಡ್ರಾಪ್ ತೊಗೊಂಡು ನೀಟಾಗಿ ಕನ್ಸುತ್ತಾ ಹಚ್ಚಿ ಮಲ್ಕೊಳ್ಳುವಂಥದ್ದು. ಕಣ್ಣೊಳಗಡೆ ಹೋಗೋದಕ್ಕೆ ನೋಡ್ಕೊಳ್ಳಿ. ತುಂಬ ಸೆನ್ಸಿಟಿವ್ ಸ್ಕಿನ್ ಅಂದರೆ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ. ಇದನ್ನೂ ಕೂಡ ನೀವು ವಾರದಲ್ಲಿ 4ರಿಂದ 5 ಸರಿ ಮಾಡ್ಬೋದು. ಅದರ ಜೊತೆಗೆ ನೀವು ಮನೆಮದ್ದನ್ನು ಮಾಡಿದ್ರೆ ನಿಮಗೆ ಡಬಲ್ ಎಫೆಕ್ಟ್ ಸಿಗುತ್ತೆ. ತುಂಬ ಬೇಗ ಅಂಡರ್ ಐ ಡಾರ್ಕ್ ಸರ್ಕಲ್ ಕಡಿಮೆ ಆಗುತ್ತೆ. ಹಾಗಂತ ನೀವು ಮತ್ತೆ ಪುನಃ ನಿದ್ದೆಗೆಟ್ಟು ಜಾಸ್ತಿ ಮೊಬೈಲ್ ಲ್ಯಾಪ್ಟಾಪ್ ನೋಡ್ಕೊಂಡಿದ್ರೆ ಮತ್ತೆ ಪುನಃ ವಾಪಸ್ ಬರುತ್ತೆ. ಅದರಿಂದ ಕಣ್ಣಿಗೆ ಯಾವತ್ತೂ ನೀವು ಆದಷ್ಟು ರೆಸ್ಟ್ ಕೊಡಬೇಕು. ಒಂದು ಸರ್ಟನ್ ಏಜ್ ಆದ ನಂತರ ಅಂದರೆ ಒಂದು 30-35 ವರ್ಷ ಆದ ನಂತರ ಅಟ್ಲೀಸ್ಟ್ ದಿನಕ್ಕೆ ಒಂದ್ಸರಿ ಆದರೂ ನೀವು ಸೌತೆಕಾಯಿಯನ್ನು ಒಂದು 10 ನಿಮಿಷ ಇಟ್ಟು ನೀವು ಅಂದರೆ ಕೂಲ್ ಆಗಲಿಕ್ಕೆ ಬಿಡಬೇಕು. ಇದು ತುಂಬ ಸೇಫ್ ಮತ್ತು ತುಂಬ ಒಳ್ಳೆಯ ಒಂದು ಮನೆಮದ್ದು. ತುಂಬ ಜನರಿಗೆ ಇದರಿಂದ ರಿಲ್ಯಾಕ್ಸ್ ಆಗುತ್ತೆ, ಬೆನಿಫಿಟ್ ಸಿಕ್ಕಿದೆ. ಮತ್ತು ನಮಗೆ ಆ ಡಾರ್ಕ್ ಸರ್ಕಲ್ ಬರೋದು ಶಾಶ್ವತವಾಗಿ ಕಡಿಮೆ ಆಗುತ್ತೆ. ಯಾಕಂತಂದರೆ ಕಣ್ಣಿನ ಈ ಭಾಗದ ಸೆಲ್ಸ್ ಏನಿದೆ ಕಂಪ್ಲೀಟಾಗಿ ಕಾಮ್ ಆಗುತ್ತೆ, ರಿಲ್ಯಾಕ್ಸ್ ಆಗುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ, ಡಾರ್ಕ್ ಸ್ಪಾಟ್ ಅಥವಾ ಆ ಪ್ಯಾಚಸ್ ಬೀಳೋದು ಕಡಿಮೆ ಆಗುತ್ತೆ. ಇದನ್ನು ಯಾರು ಬೇಕಾದರೂ ಮಾಡ್ಬೋದು. ಸೌತೆಕಾಯಿಯ ಸ್ಲೈಸನ್ನು 2 ಕಟ್ ಮಾಡಿ ನೀರಲ್ಲಿ ಹಾಕಿ ಅರ್ಧ ಗಂಟೆ ಫ್ರಿಜ್ಜಲ್ಲಿಟ್ಟು, ಅಂದರೆ ಬೌಲಲ್ಲಿ ಒಂದು ನೀರು ತಗೊಳ್ಳೋದಕ್ಕೆ ಅರ್ಧ ಗಂಟೆ ಫ್ರಿಜ್ಜಲ್ಲಿಟ್ಟು ತಣ್ಣಗಿರುವಂಥ ಆ ಸೌತೆಕಾಯಿ ಸ್ಲೈಸನ್ನು ನಾವು ಕಣ್ಣಲ್ಲಿ ಇಟ್ಕೊಳ್ಳುವಂಥದ್ದು. ಅದು ಎಲ್ರಿಗೂ ಒಳ್ಳೆಯದು. ಯಾಕಂತಂದರೆ ನಾವು ಲ್ಯಾಪ್ಟಾಪ್ ನೋಡಿರ್ಬೋದು ಅಥವಾ ಮೊಬೈಲ್ ನೋಡಿರ್ಬೋದು, ಅಂದರೆ ನಮ್ಮದು ಕಣ್ಣು ತುಂಬ ಟೈರ್ಡ್ ಅನಿಸುತ್ತಲ್ವ, ಅವಾಗ ಆ ಥರ ಮಾಡಿದರೆ ತುಂಬ ರಿಲ್ಯಾಕ್ಸ್ ಆಗುತ್ತೆ, ತುಂಬ ಒಳ್ಳೆಯದು ಕೂಡ. ಸೊ ಈ ಥರ ನೀವು ಈ ಟಿಪ್ಸನ್ನು ಫಾಲೋ ಮಾಡಿ ತುಂಬ ಬೇಗ ನಿಮ್ಮ ಕಣ್ಣಿನ ಕೆಳಗಡೆ ಇರುವಂಥ ಡಾರ್ಕ್ ಸರ್ಕಲ್ ಕಡಿಮೆ ಆಗುತ್ತೆ. ಒಂದು ಸರಿ ಕಣ್ಣಿನ ಕೆಳಗಡೆ ಡಾರ್ಕ್ ಸರ್ಕಲ್ ಕಮ್ಮಿ ಆಯಿತು ಅಂತಂದರೆ ನಿಮ್ಮ ಕಣ್ಣು ಹೊಳಿಲಿಕ್ಕೆ ಶುರುವಾಗುತ್ತೆ, ನೀವು ಸೂಪರಾಗಿ ಕಾಣ್ತೀರಾ. ಸೊ ಒಳ್ಳೆ ರೀತಿಯಲ್ಲಿ ಮುಖವನ್ನು ಕ್ಲೀನ್ ಮಾಡುವಂಥದ್ದು, ಮುಖಕ್ಕೆ ಪ್ರತಿದಿನ ಮಾಯ್ಶ್ಚರೈಸ್ ಮಾಡುವಂಥದ್ದು, ಸನ್ಸ್ಕ್ರೀನ್ ಲೋಷನ್ ಹಚ್ಕೊಳ್ಳುವಂಥದ್ದು, ಕಣ್ಣಿನ ಅಂದವನ್ನು ಕಾಪಾಡ್ಕೊಳ್ಳುವಂಥದ್ದು, ಈ ಥರ ಎಲ್ಲ ಮಾಡಿದರೆ ಆಲ್ವೇಸ್ ನೀವು ಸೂಪರಾಗಿರ್ತೀರ, ಚೆನ್ನಾಗಿರ್ತೀರ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ನಿಮ್ಗೆ ಏನಾದರೂ ಮಾಹಿತಿ ಗೊತ್ತಿದ್ರೆ ಅದನ್ನು ಕೂಡ ಶೇರ್ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ ಖಂಡಿತವಾಗ್ಲೂ ಅದನ್ನು ಕೂಡ ನನಗೆ ಮೆಸೇಜ್ ಮಾಡಿ. ಫಸ್ಟ್ ಟೈಮ್ ನೀವು ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗುತ್ತೆ. ನಮ್ಮ ವಿಡಿಯೋದಲ್ಲಿ ಸೌಂದರ್ಯಕ್ಕೆ ಮತ್ತು ಹೇರ್ ಕೇರ್, ಸ್ಕಿನ್ ಕೇರ್ ರಿಲೇಟೆಡ್ ಬೇಕಾದಷ್ಟು ವಿಡಿಯೋಗಳನ್ನು ತುಂಬ ರಿಸರ್ಚ್ ಮಾಡಿ ನಾನು ಹಾಕ್ತಾ ಇರ್ತೇನೆ, ಉಪಯೋಗಕ್ಕೆ ಬರುವಂಥದ್ದನ್ನು. ಖಂಡಿತವಾಗ್ಲೂ ನಿಮಗೆ ಅದರಿಂದ ಹೆಲ್ಪ್ ಆಗುತ್ತೆ. 16 ವರ್ಷ ರಿಸರ್ಚ್ ಫೀಲ್ಡಲ್ಲಿ ಇದ್ದಿರೋದ್ರಿಂದ ಪ್ರತಿಯೊಂದನ್ನು ನಾನು ರಿಸರ್ಚ್ ಮಾಡಿ ನಿಮ್ಗೆ ಉಪಯೋಗ ಆಗುತ್ತೆ ಅನ್ನೋಂಥದ್ರೆ ಮಾತ್ರ ಹಾಕ್ತಾ ಇರ್ತೀನಿ. ಸೊ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಎಲ್ರಿಗೂ.